ಲಿಂಗಾಯತರು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ನೀವು ಮುಖ್ಯಮಂತ್ರಿ ಆಗ್ತಿರೋದು ಇಡೀ ರಾಜ್ಯದ ಜನರಿಗೆ, ಎಲ್ಲಾ ಸಮುದಾಯದ ಜನರಿಗೆ. ನೀವು ಅಹಿಂದ ಸಮುದಾಯದವ್ರನ್ನ ಕೆಳಗಿಳಿಸ್ಬಿಟ್ರಿ, ಅನ್ಯಾಯ ಆಗೋಯ್ತು. ಒಕ್ಕಲಿಗರನ್ನ ಕೊಡಿಸಿದ್ರಿ, ಒಕ್ಕಲಿಗರಿಗೆ ಪ್ರಾಧಾನ್ಯತೆ ಕೊಟ್ರಿ. ಮುಖ್ಯಮಂತ್ರಿ ಕುರ್ಚಿ ಸುತ್ತ ಇಂಥದ್ದೊಂದು ಚರ್ಚೆ ಅವಶ್ಯಕತೆನಾ ಅಂತ ಹೇಳಿ. ಇಲ್ಲ, ಭಾರತದ ಚುನಾವಣಾ ರಾಜಕಾರಣದಲ್ಲಿ ಜಾತಿ ಮತ್ತು ಧರ್ಮ ಬಹಳ ದೊಡ್ಡ ಫ್ಯಾಕ್ಟರಿಗಳು. ಈ ಜಾತಿ ಮತ್ತು ಧರ್ಮವನ್ನ ಭಾರತದ ರಾಜಕೀಯದಲ್ಲಿ ತೆಗೆದಾಕ್ಬಿಟ್ರೆ ಇಲ್ಲಿ ರಾಜಕೀಯನೇ ಇಲ್ಲ. ಹೀಗಿರುವಾಗ ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ಅದು ಯಾವುದೇ ಪಕ್ಷ ಆಗ್ಲಿ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಜಾತಿ ರಾಜಕಾರಣ ಮಾಡ್ತಾರೆ. ಯಾಕೆ ಲಿಂಗಾಯತರು ಕಾಂಗ್ರೆಸ್ ಜೊತೆ ಮುನಿಸಿಕೊಂಡ್ರು, ವೀರೇಂದ್ರ ಪಾಟೀಲ್ ಅವರನ್ನ ರಾಜೀವ್ ಗಾಂಧಿ ಇಳಿಸಿದಾಗ ಅದು ಜಾತಿ ಸೆಂಟಿಮೆಂಟ್. ಅದು ಕೂಡ ಯಾಕೆ ಯಡಿಯೂರಪ್ಪನವರು ಅಷ್ಟು ಬಹುಮತದಿಂದ ಮತ್ತೆ ಮರು ಚುನಾವಣೆಗೆ ಆಯ್ಕೆ ಆಗ್ತಾರೆ 2008ರಲ್ಲಿ? ಯಾಕಂದ್ರೆ ಕುಮಾರಸ್ವಾಮಿ ವಚನ ಭ್ರಷ್ಟ ಆಗ್ಬಿಟ್ರು. ಈ ರೀತಿಯ ಒಂದು ಜಾತಿ ಲೆಕ್ಕಾಚಾರ, ಆ ಜಾತಿಯ ಲೆಕ್ಕಾಚಾರದಿಂದ ಒಂದು ಮುಖ್ಯಮಂತ್ರಿ ಆಗ್ಬಿಟ್ರೆ ಅವರು ಲಿಂಗಾಯತರಿಗೆ ಮಾತ್ರ ಮುಖ್ಯಮಂತ್ರಿ ಆಗಿರೋದಿಲ್ಲ, ಅಥವಾ ಅಹಿಂದ ವರ್ಗಕ್ಕೆ ಮಾತ್ರ ಮುಖ್ಯಮಂತ್ರಿ ಆಗಿರೋದಿಲ್ಲ, ಅಥವಾ ಒಕ್ಕಲಿಗರಿಗೆ ಮಾತ್ರ ಮುಖ್ಯಮಂತ್ರಿ ಆಗಿರೋದಿಲ್ಲ. ಎಸ್ ಎಂ ಕೃಷ್ಣ ಆಗ್ಲಿ ಅಥವಾ ದೇವೇಗೌಡರಾಗ್ಲಿ ಕೇವಲ ಒಕ್ಕಲಿಗರಿಗೆ ಮಾತ್ರ ಮುಖ್ಯಮಂತ್ರಿ ಆಗಿದ್ರ, ಒಕ್ಕಲಿಗರಿಗೆ ಮಾತ್ರ ಪ್ರಧಾನಿ ಆಗಿದ್ರ ದೇವೇಗೌಡರು? ಆತರ ಅಲ್ಲ. ಆದ್ರೆ ಈಗ ಏನಾಗ್ತಿದೆ ಅಂದ್ರೆ ಎಕ್ಸಾಕ್ಟ್ಲಿ ಇದೇ ಆಗಬಾರದ ರಾಜಕಾರಣವನ್ನ, ಅಹಿಂದ ರಾಜಕಾರಣವನ್ನು ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಅವರ ಧೋರಣೆ, ಅವರ ವರಸೆ ಏನು ಅಂದ್ರೆ ಕಾಂಗ್ರೆಸ್ ಅಂದ್ರೆ ಅಹಿಂದ, ಅಹಿಂದ ಅಂದ್ರೆ ಕಾಂಗ್ರೆಸ್, ಅಹಿಂದ ಅಂದ್ರೆ ನಾನು. ಈ ರೀತಿ ಒಂದು ಸಮೀಕರಣವನ್ನ ಅವರು ತಮ್ಮ ನಡವಳಿಕೆಯ ಮೂಲಕ, ತಮ್ಮ ವರಸೆಯ ಮೂಲಕ, ತಮ್ಮ ಧೋರಣೆ ಮೂಲಕ ತೋರಿಸ್ತಿದ್ದಾರೆ. ಕಾಂಗ್ರೆಸ್ ಇಟ್ಸ್ ಅ ಬಿಗ್ ಟೆಂಟ್ ಪಾರ್ಟಿ. ಅಲ್ಲಿ ಎಲ್ಲ ಸಮುದಾಯ, ಎಲ್ಲ ಜಾತಿ, ಎಲ್ಲ ಧರ್ಮಗಳು ಇರಬೇಕಾಗತ್ತೆ. ಈಗ ಅಹಿಂದ ಹೊರಟೋಗ್ಬಿಟ್ರೆ ಕಾಂಗ್ರೆಸ್ ಇಲ್ಲ ಅದರ ಅರ್ಥ ಏನು? ಇವರು ವಾದನೆ ಆಗಿದ್ರು ಅಹಿಂದ ಹೊರಟೋಗ್ಬಿಟ್ರೆ ಕಾಂಗ್ರೆಸ್ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅದರ ಅರ್ಥ ಏನು ಅಂದ್ರೆ ಇಷ್ಟು 7.5 ವರ್ಷ ಅಧಿಕಾರ ಕಾಂಗ್ರೆಸ್ ಅಧಿಕಾರ ನಿಮ್ಗೆ ಕೊಟ್ಟಿದ್ದ ತಪ್ಪಾಗೋಯ್ತಾ? ಹೆಂಗೆ ಆ ಕೊಟ್ಟಿದ್ದಕ್ಕೆ ಕೃತಜ್ಞತೆ, ಮೊದಲು ಕೃತಜ್ಞತೆ ಬೇಕು, ಆಮೇಲೆ ಇನ್ನುಳಿದ ಚರ್ಚೆಗಳು. ನಿಜವೇ. ನಿನ್ನೆ ಮಹಾಭಾರತ ಕಾರ್ಯಕ್ರಮದಲ್ಲೂ ಕೂಡ ಇದನ್ನ ಡಿಸ್ಕಸ್ ಮಾಡ್ತಿದ್ವಿ ಇಟ್ನಾಳ್ ಸರ್. ಈಗ ರಾಹುಲ್ ಗಾಂಧಿ ಅವರು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಎಲ್ಲಾ ಜಾತಿಯವರಿಗೂ ಕೂಡ ಪ್ರಾತಿನಿಧ್ಯತೆ ಬೇಕು ಅಂತ ಮಾತನಾಡ್ತಿರುವವರು, ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದ್ರೆ ಅಹಿಂದ ಅಂತ ಅಂದಾಗ ಉಳಿದ ಸಮುದಾಯಗಳ ಆಶೋತ್ತರಗಳಿಗೆ ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಬೆಲೆ ಇಲ್ವಾ? ಒಕ್ಕಲಿಗರ ಕಾಂಗ್ರೆಸ್ ಅಲ್ವಾ ಇದು? ಲಿಂಗಾಯತರ ಕಾಂಗ್ರೆಸ್ ಅಲ್ವಾ ಇದು? ಬ್ರಾಹ್ಮಣರಿಗೆ ಕಾಂಗ್ರೆಸ್ ಪಕ್ಷವಲ್ವಾ? ಅಥವಾ ಬೇರೆ ಸಮುದಾಯಗಳಿಗೆ ಈ ಪಕ್ಷದಲ್ಲಿ ಏನ್ ಸ್ಥಾನಮಾನ? ಇದಕ್ಕೆ ಉತ್ತರ ಕೊಡೋರು ಯಾರು ಹಾಗಾದ್ರೆ ಅಂತ. ಅದೇ ಈ ತರದ ಒಂದು ತುಮಲ ಮತ್ತು ಪಲ್ಲಟ ಮತ್ತು ತಲ್ಲಣಗಳಿಂದಾಗಿನೇ ಕಾಂಗ್ರೆಸ್ ಇಂದ ಹೊರಗೆ ಬಂದು ಜೆಡಿಎಸ್ ಆಗುತ್ತೆ, ಕಾಂಗ್ರೆಸ್ ಇಂದ ಅನೇಕ ನಾಯಕರು ಒಳಗಡೆ ಬಂದು ಬಿಜೆಪಿ ಆಗುತ್ತೆ. ಇವೆಲ್ಲ ಕಾಂಗ್ರೆಸ್ ಸಮ್ಮಿಳಿತವಾಗಿರಬೇಕಾದಂತ ಅಂಶಗಳು. ಈಗ ಇವರು ಅದನ್ನ ಕಾಂಗ್ರೆಸ್ ಅನ್ನ ಕಾಲಕ್ರಮೇಣವಾಗಿ ಒಂದು ಅಹಿಂದ ಮತ್ತು ಅಲ್ಪಸಂಖ್ಯಾತ ವರ್ಗಕ್ಕೆ ನೂಕಿ ಬಿಟ್ರೆ ಕಾಂಗ್ರೆಸ್ ಮತ್ತೆ ಚೇತರಿಸಿಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಕಾಂಗ್ರೆಸ್ ಚೇತರಿಸಿಕೊಳ್ಬೇಕಂದ್ರೆ ಅದು ಎಲ್ಲ ವರ್ಗಗಳನ್ನು ಪ್ರತಿನಿಧಿಸಬೇಕಾಗ್ತದೆ, ಎಲ್ಲ ಜಾತಿ ಸಮುದಾಯಗಳನ್ನು ಪ್ರತಿನಿಧಿಸಬೇಕಾಗ್ತದೆ. ಒಬ್ಬನೇ ಒಂದು ಜಾತಿ ಸಮುದಾಯ ಪ್ರತಿನಿಧಿಸೋಕೆ ಹೊರಟ ತಕ್ಷಣ ಕಾಂಗ್ರೆಸ್ ಕ್ಷೀಣಗೊಳ್ತದೆ, ಕಾಂಗ್ರೆಸ್ ದುರ್ಬಲ ಆಗ್ತದೆ. ಇದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿರಬೇಕು. ಆದ್ರೆ ಅವರ ಒಂದು ಅಹಿಂದ ಪ್ರೇಮನೋ ಅಥವಾ ಜಾತಿ ಪ್ರೇಮನೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಗೊತ್ತಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ರಾಹುಲ್ ಗಾಂಧಿ ಎಷ್ಟೇ ಅಹಿಂದ ವರ್ಗಗಳ ಮತ್ತು ಬಡವರ ಬಗ್ಗೆ ಅವರ ನ್ಯಾಯ ಯೋಜನೆ ಇತ್ಯಾದಿ ಮಾತಾಡಿದ್ರು ಕೂಡ ಒಂದು ಜಾತಿ ಸಮೀಕರಣ ಚುನಾವಣಾ ರಾಜಕಾರಣದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಅನ್ನೋದನ್ನ ಖರ್ಗೆ ಅವರು ಹೇಳಿರ್ತಾರೆ. ರಾಹುಲ್ ಗಾಂಧಿ ಅವ್ರಿಗೂ ಗೊತ್ತಿರ್ತದೆ. ಅದೆಲ್ಲಕ್ಕಿಂತ ಮೀರಿ ಈಗ ಸೋನಿಯಾ ಗಾಂಧಿ ಅವರ ಎದುರುಗಡೆ ನಡೆದಂತ ಚರ್ಚೆ ಮತ್ತು ಈ ಒಂದು ಮಾತು ಇದೆಯಲ್ಲ, ವಚನ, ಇವತ್ತು ಡಿ ಕೆ ಶಿವಕುಮಾರ್ ತಮ್ಮ ಸಾಮಾಜಿಕ ಜಾಲತಾಣ ಹಾಕಿದ್ರಲ್ಲ, ಮಾತು ತಪ್ಪಿದ್ರೆ ಮಾತೇ ಶಕ್ತಿ, ಮಾತಿನ ಮೇಲೆ ವರ್ಲ್ಡ್ ಇಸ್ ಅ ವರ್ಲ್ಡ್ ಅಂತ ಏನೋ ಬರ್ಕೊಂಡ್ರಲ್ಲ, ಅದರ ಅರ್ಥ ಏನು? ಹಿ ವಿಲ್ ಇನ್ಸಿಸ್ಟ್ ಆನ್ ದ್ಯಾಟ್. ಇಫ್ ಯು ಇನ್ಸಿಸ್ಟ್ ಆನ್ ದ್ಯಾಟ್, ರಾಹುಲ್ ಗಾಂಧಿ ಆಗ್ಲಿ ಸೋನಿಯಾ ಗಾಂಧಿ ಆಗ್ಲಿ ಇಲ್ಲ ಅಂತ ಹೇಳೋದು ಕಷ್ಟ ಆಗ್ತದೆ. ಮತ್ತೆ ಖರ್ಗೆ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಇದು ಅವ್ರ ಮನಸ್ಸಿಗೂ ಇದು ತಾಕತ್ತೆ. ಯಾಕಂದ್ರೆ ರಾಜಕಾರಣದಲ್ಲಿ ಎನಿಥಿಂಗ್ ಯಾವಾಗ್ಲಾದ್ರೂ ಏನಾದ್ರು ಮಾತಾಡ್ಕೊಂಡು ಹೋಗ್ಬಿಡುವುದು ಅಂದ್ರೆ ತಪ್ಪಲ್ವಾ? ಈ ಸಮಯಕ್ಕೊಂದ್ಸತ ಏನೋ ಮಾತಾಡ್ಕೊಂಡ್ ಬಿಡ್ತೇನೆ ಹೋಗ್ಬಿಡ್ತೇನೆ ಅಂದ್ರೆ ಬೇರೆಯವ್ರಿಗೇನು ಬೆಲೆನೇ ಇಲ್ವಾ? ಈ ಮಾತು ಹೇಳಿದವ್ರಿಗೂ ಬೆಲೆ ಬೇಕು, ನಾವು ಕೇಳಿದವ್ರಿಗೂ ಒಂದು ಬೆಲೆ ಬೇಕಲ್ವಾ? ಇದು ಚಿಕ್ಕ ಪುಟ್ಟ ಸ್ಕೂಲ್ ಮಕ್ಕಳು ಆಡಿದ ಮಾತುಗಳಲ್ಲ ಇವು. ಒಂದು ರಾಷ್ಟ್ರೀಯ ಪಕ್ಷದ ಹೈಕಮಾಂಡ್ ಮುಂದೆ ರಾಷ್ಟ್ರ ಮಟ್ಟದ ನಾಯಕರುಗಳಿಬ್ಬರನ್ನ ಮುಂದೆ ಕೂರಿಸಿಕೊಂಡು ಆಡಿದಂತ ಮಾತುಗಳು. ಅದಕ್ಕೆ ಬೆಲೆ ಇಲ್ಲ ಅಂತಂದ್ಮೇಲೆ ಮತ್ತೆ ಏನ್ರ ನಿಮ್ಮ ರಾಜಕಾರಣಕ್ಕೆ ಬೆಲೆ ಏನು?
ನಿಜ ನಿಜ. ಈ ಸಮುದಾಯಗಳ ವಿಚಾರವನ್ನು ನಾವು ಮಾತನಾಡ್ತಿದ್ವಿ ಸರ್. ಇವತ್ತು ಇಡೀ ದಿನ ಬಹುತೇಕ ಎಲ್ಲಾ ಸಮುದಾಯದ ಮಠಾಧಿಪತಿಗಳು ಕೂಡ ಪೀಠಾಧಿಪತಿಗಳು ಕೂಡ ಮುಂದೆ ಬಂದು ಮಾತನಾಡೋ ರೀತಿಯಲ್ಲಿ ಆಗೋಯ್ತು ರಾಜಕಾರಣ ಅಂತ ಹೇಳಿ. ಈಗ ನಿನ್ನೆ ಆದಿಚುಂಚನಗಿರಿ ಶ್ರೀಗಳು ಹೇಳಿಕೆಯನ್ನ ನೀಡಿದ ನಂತರದಲ್ಲಿ ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಕುರುಬ ಸಮಾಜದವರು, ಆ ಸಂಘಟನೆಗಳ ನಾಯಕರು ಅವರು ಕೂಡ ಪ್ರೆಸ್ ಮೀಟ್ ಗಳನ್ನ ಮಾಡಿ ನಮ್ಮ ಸಮುದಾಯದ ಆಶೋತ್ತರ ಏನು ಅನ್ನೋದನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಕ್ಲೀಶೆ ಪ್ರಶ್ನೆ ಅನ್ನಿಸಬಹುದು, ಆದ್ರೆ ನೇರವಾಗಿ ಈ ಮಠಮಾನ್ಯಗಳು, ಅಲ್ಲಿನ ಪ್ರಭಾವಿಗಳು ರಾಜಕೀಯದಲ್ಲಿ ಇಳಿದ್ಬಿಟ್ಟು ನಮ್ ಡಿಸಿಷನ್ಗೂ ಮಾನ್ಯತೆ ಬೇಕು ಅಂತ ಹೇಳೋ ಟ್ರೆಂಡ್ ಇದೆಯಲ್ಲ, ಇದು ಒಳ್ಳೇದ ಕೆಟ್ಟದ ಅಂತ ಹೇಳಿ? ಇದು ಬಹಳ ಗಾಢವಾಗಿ ಮುಂಚೂಣಿಗೆ ಬಂದಿದ್ದು ಯಡಿಯೂರಪ್ಪ ಎಲ್ಲ ತಮಿಳುನಾಡು ಈ ತರದ ಹೇಳಿಕೆಗಳನ್ನ ಕೊಟ್ಟು ಹಾಕ್ತಾರೆ. ಇದನ್ನ ಮಾನಿಟರ್ ಮಾಡಕ್ಕೆ ಈಗ ಸರ್, ಆಡಿಯೋದಲ್ಲಿ ಒಂಚೂರು ತೊಂದರೆ ಇದೆ, ಅದನ್ನ ಸರಿಪಡಿಸ್ಕೊಳ್ಳೋಣ. ಇವಾಗ ಸಮುದಾಯಗಳಿಂದ ಒತ್ತಾಯ ಏನೋ ಕೇಳೋಕ್ ಸಿಗ್ತಾ ಇದೆ, ಆದ್ರೆ ಹೈಕಮಾಂಡ್ ಇದಕ್ಕೆ ಎಷ್ಟರ ಮಟ್ಟಿಗೆ ಮಾನ್ಯತೆಯನ್ನ ನೀಡುವ ಸಾಧ್ಯತೆ ಇದೆ? ಆಯ್ತು, ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಮಾತನಾಡಿದ್ರು, ಕುರುಬ ಸಮುದಾಯದ ಸ್ವಾಮೀಜಿಗಳು ಮಾತನಾಡ್ತಿದ್ದಾರೆ, ಹಾಗೆ ಈ ಸಂಘಟನೆಯವರು ಕೂಡ, ಸಮುದಾಯ ಸಂಘಟನೆಯವರು ಕೂಡ ಪ್ರೆಸ್ ಮೀಟ್ ಗಳನ್ನ ಮಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಈ ಸಂದರ್ಭದಲ್ಲಿ, ಅದರಲ್ಲೂ ಮಾತುಕತೆ ಆಗಿತ್ತು ಅಂತ ಹೇಳಲಾಗ್ತಾ ಇರುವ ಸಂದರ್ಭದಲ್ಲಿ, ಕಾಂಗ್ರೆಸ್ನ ಹೈಕಮಾಂಡ್ ಇದಕ್ಕೆ ಮನ್ನಣೆಯನ್ನ ಕೊಡುತ್ತಾ? ಇದಕ್ಕೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ನಾವು ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ನ ಹೈಕಮಾಂಡ್ ಈಗ ನಡೀತಾ ಇರುವ ಈ ಸಮುದಾಯದ ಸಂಘರ್ಷವನ್ನ ಯಾವ ರೀತಿಯಾಗಿ ಪರಿಗಣಿಸುವ ಸಾಧ್ಯತೆ ಇದೆ? ಕಾಂಗ್ರೆಸ್ನ ಹೈಕಮಾಂಡ್ನ ಮೇಲೆ ಈಗಿನ ಈ ಹೇಳಿಕೆಗಳು ಕೂಡ ಒತ್ತಡವನ್ನ ಬೀರೋ ಸಾಧ್ಯ? ತಮಿಳುನಾಡು ಈ ತರದ ಹೇಳಿಕೆಗಳನ್ನ ಕೊಟ್ಟು ಹಾಕ್ತಾರೆ. ಇದನ್ನ ಮಾನಿಟರ್ ಮಾಡಕ್ಕೆ ಈಗ ಸರ್, ಆಡಿಯೋದಲ್ಲಿ ಒಂಚೂರು ತೊಂದರೆ ಇದೆ, ಅದನ್ನ ಸರಿಪಡಿಸ್ಕೊಳ್ಳೋಣ. ಇವಾಗ ಸಮುದಾಯಗಳಿಂದ ಒತ್ತಾಯ ಏನೋ ಕೇಳೋಕ್ ಸಿಗ್ತಾ ಇದೆ, ಆದ್ರೆ ಹೈಕಮಾಂಡ್ ಇದಕ್ಕೆ ಎಷ್ಟರ ಮಟ್ಟಿಗೆ ಮಾನ್ಯತೆಯನ್ನ ನೀಡುವ ಸಾಧ್ಯತೆ ಇದೆ? ಆಯ್ತು, ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಮಾತನಾಡಿದ್ರು, ಕುರುಬ ಸಮುದಾಯದ ಸ್ವಾಮೀಜಿಗಳು ಮಾತನಾಡ್ತಿದ್ದಾರೆ, ಹಾಗೆ ಈ ಸಂಘಟನೆಯವರು ಕೂಡ, ಸಮುದಾಯ ಸಂಘಟನೆಯವರು ಕೂಡ ಪ್ರೆಸ್ ಮೀಟ್ ಗಳನ್ನ ಮಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಈ ಸಂದರ್ಭದಲ್ಲಿ, ಅದರಲ್ಲೂ ಮಾತುಕತೆ ಆಗಿತ್ತು ಅಂತ ಹೇಳಲಾಗ್ತಾ ಇರುವ ಸಂದರ್ಭದಲ್ಲಿ, ಕಾಂಗ್ರೆಸ್ನ ಹೈಕಮಾಂಡ್ ಇದಕ್ಕೆ ಮನ್ನಣೆಯನ್ನ ಕೊಡುತ್ತಾ? ಇದಕ್ಕೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ನಾವು ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ನ ಹೈಕಮಾಂಡ್ ಈಗ ನಡೀತಾ ಇರುವ ಈ ಸಮುದಾಯದ ಸಂಘರ್ಷವನ್ನ ಯಾವ ರೀತಿಯಾಗಿ ಪರಿಗಣಿಸುವ ಸಾಧ್ಯತೆ ಇದೆ? ಕಾಂಗ್ರೆಸ್ನ ಹೈಕಮಾಂಡ್ನ ಮೇಲೆ ಈಗಿನ ಈ ಹೇಳಿಕೆಗಳು ಕೂಡ ಒತ್ತಡವನ್ನ ಬೀರೋ ಸಾಧ್ಯ?